ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಇವತ್ತೇನು ತೋರಿಸಾತೀನಿ ಅಂದರೆ ಕರ್ದಂಟು ಹೆಂಗೆ ಮಾಡೋದು ಅಂತ ತೋರಿಸಾತೀನಿ ಗೈಸ್. ಹೇಗೆ ಕೊಬ್ಬರಿ, ಗಸಗಸೆ ಹಾಗೂ ಸಕ್ಕರೆ ಎಲ್ಲ ಇಟ್ಕೋಬೇಕು ಗೈಸ್, ಏಲಕ್ಕಿ ಎಲ್ಲ. ಸೊ ನಾವು ಒಂದು ಬೌಂಡಿಯಲ್ಲಿ ಸ್ವಲ್ಪ ನೀರು ಹಾಕಿ ಸಕ್ಕರೆಯನ್ನು ಸ್ವಲ್ಪ ತಿರುಗಬೇಕು ಗೈಸ್. ಸ್ವಲ್ಪ ನೀರು ಹಾಕಿ, ನೀರು ಸ್ವಲ್ಪ ಕಾಯಿಸಿ ಹಾಗೆ ಸಕ್ಕರೆ ಹೇಗೆ ನಾವು ಜಾಮೂನ್ ಮಾಡ್ತೀವಲ್ಲ ಗೈಸ್ ಹಾಗೆ ತಿರುಗಿಸ್ಬೇಕು. ಸ್ವಲ್ಪ ಪಾಕ ಮಾಡಬೇಕು ಗೈಸ್ ಅದ್ರದ್ದು ಸಕ್ಕರೆಯಲ್ಲಿ. ಈ ರೀತಿ ಪಾಕ ಮಾಡಬೇಕು ಗೈಸ್. ನೋಡಿ ಗೈಸ್, ಅದು ಪೂರಾ ಹೇಗೆ ಬರಬೇಕಂದ್ರೆ ಪೂರಾ ಗಟ್ಟಿ ಗಟ್ಟಿ ಬರಬೇಕು ಗೈಸ್. ಹೇಗಂದರೆ ಅದು ಕೈಯಲ್ಲಿ ಸ್ವಲ್ಪ ಅಂಟಂಟು ಹತ್ತಬೇಕು ಗೈಸ್. ಕರ್ದಂಟು ಅಂದ್ರೆ ಅಂಟಂಟು ಇರಬೇಕು ಗೈಸ್. ಸೊ ದಟ್ಸ್ ವೈ ನಾವು ಸ್ವಲ್ಪ ಕರ್ದಂಟು ಅಂದ್ರೆ ಅಂಟಂಟು ಹತ್ತೋ ಹಾಗೆ ಸ್ವಲ್ಪ ತಿರ್ಸ್ಕೋಬೇಕು ಗೈಸ್. ನೋಡಿ ಗೈಸ್, ಹೀಗೆ ಮಾಡ್ಕೋಬೇಕು. ಸ್ವಲ್ಪ ಗ್ಯಾಸ್ ಇನ್ನೊಂದು ಸ್ವಲ್ಪ ಜೋರಿಟ್ಟು ಸ್ಟವ್ ಇನ್ನೊಂದು ಸ್ವಲ್ಪ ತಿರುಗಬೇಕು ಗೈಸ್. ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಈ ರೀತಿಲಿಂದ ಇನ್ನೊಂದು ಸ್ವಲ್ಪ ಮಾಡಬೇಕು ಗೈಸ್. ಗೈಸ್ ನೋಡಿ ಗೈಸ್, ಮೇಲೆಲ್ಲ ಏಲಕ್ಕಿ ಪುಡಿ ಅದು ಹಾಕಿದ್ದು ಹೇಗೆ ಕಾಣ್ತದೆ ನೋಡಿ ಗೈಸ್. ಈ ರೀತಿ ಇನ್ನೊಂದು ಸ್ವಲ್ಪ ಹಾಗೆ ಮಾಡಿದ್ರೆ ಸಕ್ಕರೆ ಸ್ವಲ್ಪ ಅದ್ರ ತಂತಾನೆ ಸಕ್ಕರೆ ಆವಿಯಾಗಿ ಸ್ವಲ್ಪ ಕರಗ್ತಿದೆ ಗೈಸ್. ಅಂದರೆ ತಂತಾನೆ ಅದು ಬಿಸಿ ತಟ್ಟಿ ಅದು ಎಲ್ಲ ಲೈಕ್ ಅದು ಗಟ್ಟಿ ಇದ್ದಿದ್ದೆಲ್ಲ ದ್ರವ ಸ್ಥಿತಿ ಒಳಗೆ ನೀರಿನ ರೂಪದೊಳಗೆ ತಾನೇ ಇದು ಆಗತ್ತದೆ ಗೈಸ್. ನೋಡಿ ಗೈಸ್, ಈ ರೀತಿ ಪೂರ ಕರಗುತ್ತೆ ನೋಡಿ ಗೈಸ್. ಈ ರೀತಿ ಈ ರೀತಿ ಕರಗುತ್ತೆ ಗೈಸ್. ಸೊ ಇನ್ನೇನು ಪಾಕ ಆಯಿತು ಗೈಸ್, ಸಕ್ಕರೆ ಎಲ್ಲ ಕರಗೋಯ್ತು. ಸೊ ಮೇಲೆ ಇವೆಲ್ಲ ಏಲಕ್ಕಿ ಗೈಸ್, ಏಲಕ್ಕಿ ಹಾಕಬೇಕು, ಏಲಕ್ಕಿ ಪುಡಿ ಕೊಟ್ಟು ಇದೇ ರೀತಿ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ತಿರುಗಿಸ್ಬೇಕು ಗೈಸ್. ನಾ ಹೇಗೆ ತಿರುಗಿಸ್ತಿದ್ದೀನಲ್ಲ ಹಾಗೆ ತಿರುಗಿಸ್ಬೇಕು. ಹೀಗೆ ನೋಡಿ ಗೈಸ್, ಈ ರೀತಿ ತಿರುಗಿಸ್ಬೇಕು. ಸೊ ನೋಡಿ ಗೈಸ್, ಈಗ ಕೈಯಲ್ಲಿ ನಾವು ಟೇಸ್ಟ್ ಮಾಡಿದ್ರೆ ಸ್ವಲ್ಪ ಅಂಟಂಟು ಹತ್ತುತ್ತೆ ಗೈಸ್ ಅದು. ಸೊ ಈ ರೀತಿ ಅಂಟಂಟು ಹತ್ತಿದ್ಮೇಲೆ ನೋಡಿ ಗೈಸ್, ಈ ರೀತಿ ಇನ್ನೊಂದು ಸ್ವಲ್ಪ ಜಗ್ಗಿ ಕಾಯಿಸ್ಕೋಬೇಕು ಗೈಸ್. ಅದನ್ನ ಸ್ಟವ್ ಇನ್ನೊಂದು ಸ್ವಲ್ಪ ಜೋರಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇದು ಮಾಡಬೇಕು ಗೈಸ್. ನೋಡಿ ಈ ರೀತಿ ಕಲರ್ ಬರುತ್ತೆ ಗೈಸ್. ಈ ರೀತಿ ಅಂಟಂಟು ಈ ರೀತಿ ಎಲ್ಲ ಬಂತಂದರೆ ಲಾಸ್ಟ್ ನಮ್ಮ ಪಾಕ ರೆಡಿ ಆಗುತ್ತೆ ಗೈಸ್ ಕರ್ದಂಟು ಮಾಡೋಕ್ಕೆ. ಈ ಕರ್ದಂಟು ಪಾಕ ಏನು ಮಾಡಬೇಕು ಗೈಸ್, ಈಗ ನಾವು ಕೈಯಲ್ಲಿ ಹಿಡಿದು ಸ್ವಲ್ಪ ಟೇಸ್ಟ್ ಮಾಡಬೇಕು ಗೈಸ್, ಅದು ಅಂಟಂಟು ಅದನ ಇಲ್ಲ ಅಂತ. ಸೊ ಅದು ಅಂಟಂಟು ಇತ್ತಂದರೆ ಸ್ವಲ್ಪ ಬಿಡಬೇಕು ಗೈಸ್, ಅಷ್ಟೇ ಬಿಟ್ಟು. ಸೊ ನೆಕ್ಸ್ಟ್ ನಾವು ಅದನ್ನು ಇನ್ನೊಂದು ಸ್ವಲ್ಪ ತಿರುಗಿಸ್ಕೋಬೇಕು ಗೈಸ್. ಈ ರೀತಿ ಇನ್ನೊಂದು ಸ್ವಲ್ಪ ಕಾಯಿಸಿ ಮೇಲೆಲ್ಲ ಏಲಕ್ಕಿ ಅದೆಲ್ಲ ಹೇಗೆ ಬಿದೆ ನೋಡಿ ಗೈಸ್. ಈ ರೀತಿ ನೋಡಬೇಕು. ಆಮೇಲೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಬೇಕು ಗೈಸ್. ಸ್ವಲ್ಪ ಹಾಕಿ ಹಾಗೆ ಸೊಕಾಸ್ ತಿರುಗಿಸ್ಕೋಬೇಕು ಗೈಸ್. ಅದರಲ್ಲಿ ಅದು ಅಂಟಾಗಿದೆ ನೋಡಿ, ಆಮೇಲೆ ಅದ್ರ ಮೇಲೆ ತಿರುಗಿಸ್ಕೋಬೇಕು ಗೈಸ್. ಹಾಕಿ ಸ್ವಲ್ಪ ಪುಟಾಣಿ ಹಿಟ್ಟು, ಇನ್ನೊಂದು ಸ್ವಲ್ಪ ಪುಟಾಣಿ ಹಿಟ್ಟು. ಇಫ್ ನಿಮ್ಮಲ್ಲ ಪುಟಾಣಿ ಹಿಟ್ಟಿಲ್ಲ ಅಂದರೆ ಕಡಲೆ ಹಿಟ್ಟು ಹಾಕಿದ್ರೆ ನಡೀತೆ ಗೈಸ್, ಹಾಗೇನಿಲ್ಲ. ಸೊ ನೋಡಿ, ಈ ರೀತಿ ಹಾಕಬೇಕು ಗೈಸ್. ಈ ರೀತಿ ಹಾಕಿ ನಮ್ಗೆ ಎಷ್ಟು ಬೇಕು ಹಿಟ್ಟು, ನಾವು ಎಷ್ಟು ಕರ್ದಂಟು ಮಾಡಾತಿದ್ದಲ್ಲ ಅಷ್ಟೇ ಹಾಕಬೇಕು ಗೈಸ್ ಹಿಟ್ಟು. ಸೊ ನೋಡಿ ಗೈಸ್, ನಾನಿಲ್ಲಿ 2 ಕಿಲೋ ಹಿಟ್ಟು ತಂದಿದ್ದು ಗೈಸ್. ಸೊ 2 ಕಿಲೋ ಸಕ್ಕರೆ. ಸೊ ಎಲ್ಲ ಈ ರೀತಿಲೇ ತಂದೀನಿ ಗೈಸ್. ನೋಡಿ ಗೈಸ್, ಈ ರೀತಿ ಇನ್ನೊಂದು ಸ್ವಲ್ಪ ಅದು ಅಂಟಂಟು ಗಂಟು ಇರುತ್ತಲ್ಲ ಗೈಸ್, ಅದನ್ನೆಲ್ಲ ಒಡೆದು ಚೆನ್ನಾಗಿ ತಿರುಗಬೇಕು ಗೈಸ್. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಗೈಸ್, ಅದರ ನೀರಿನ ಪಾಕದಲ್ಲಿ ಮಿಕ್ಸ್ ಆಗಬೇಕು. ನೋಡಿ ಗೈಸ್, ಈ ರೀತಿ ಪಾಕ ಒಳಗೆ ಮಿಕ್ಸ್ ಆಯ್ತಂದರೆ ನಮ್ಗೆ ಟೇಸ್ಟು ಬರುತ್ತೆ ಗೈಸ್. ಗಟ್ಟಿ ಆಗಬೇಕು ಗೈಸ್ ಅದು ಪಾಕ. ಅದು ಅಂಟ್ಕೋಬೇಕು, ಕರ್ದಂಟು ಅಂದರೆ ಅಂಟ್ಕೋತಿರ್ಬೇಕು. ಸೊ ನೋಡಿ ಗೈಸ್, ಈ ರೀತಿ ಆಗುತ್ತೆ. ಇನ್ನೂ ಕರಗಿಸ್ಕೋಬೇಕು ಗೈಸ್. ಇನ್ನೂ ಅದನ್ನು ಇನ್ನೂ ಇದು ಮಾಡಬೇಕು ಗೈಸ್ ಅದನ್ನು. ಸೊ ಅಲ್ಲೆಲ್ಲ ಹಿಟ್ಟಿರುತ್ತಲ್ಲ ಗೈಸ್ ಬಾಜು, ಅದನ್ನೆಲ್ಲ ತೊಗೊಂಡು ನಮ್ಗೆ ಎಷ್ಟು ಬೇಕು, ಇನ್ನೊಂದು ಸ್ವಲ್ಪ ಕಡಿಮೆ ಇತ್ತಂದರೆ ಇನ್ನೊಂದು ಸ್ವಲ್ಪ ಹಾಕೋಬೇಕು. ಸೊ ಈ ರೀತಿ ಮಾಡಬೇಕು ಗೈಸ್. ಇನ್ನೊಂದು ಸ್ವಲ್ಪ ನೋಡಿ ಗೈಸ್, ಈ ರೀತಿ ಮಾಡಬೇಕು. ಈ ರೀತಿ ಮಾಡಬೇಕು ನೋಡಿ ಗೈಸ್. ಈಗ ಮೇಲೆ ಗಟ್ಟಿ ಬರುತ್ತೆ ಅಲ್ವ ಗೈಸ್, ನೋಡಿ ಆ ಪಾಕ ಅದ್ರೊಳಗೆ ಕಲಸಿ ಅವೆರಡು ಮಿಕ್ಸಾಗಿ ಗಟ್ಟಿ ಬರುತ್ತೆ ಗೈಸ್. ನೋಡಿ ಅದು ಹಿಟ್ಟೆಲ್ಲ ಗಟ್ಟಿಯಾಗಿದೆ ಅಲ್ವಾ. ಸೊ ಈ ರೀತಿ ಇನ್ನೊಂದು ಸ್ವಲ್ಪ ತಿರುಗಿಸಿ ಮೇಲೆಲ್ಲ ಯಾವ ಹಿಟ್ಟು ಕಾಣಬಾರ್ದು ಗೈಸ್, ಆ ರೀತಿ ತಿರುಗಿಸ್ಬೇಕು. ಮಿಕ್ಸ್ ಮಾಡಬೇಕು ಗೈಸ್, ಭಾಳ ಮಿಕ್ಸ್ ಮಾಡಬೇಕು. ಸೊ ಸ್ವಲ್ಪ ನೀವು ಅದರಲ್ಲಿ ಕೊಬ್ಬರಿ ಹಾಕಿದ್ರೆ ಅದ್ರಾಗೆ ಕೊಬ್ಬರಿ ಹಾಕಬೇಕು ಗೈಸ್.
ಹಾಕಿ ನೋಡಿ ಗೈಸ್ ಈ ರೀತಿ ಇನ್ನು ಹಾಕಬೇಕು ಗೈಸ್. ಹಾಂ ನೋಡಿ ಗೈಸ್, ನಮಗೆ ಇನ್ನೂ ಹಿಟ್ಟು ಬೇಕು ಗೈಸ್. ಸೊ ಇನ್ನೂ ಹಿಟ್ಟು ಹಾಕಿದ್ದೆ ಗೈಸ್. ಅದನ್ನು ಎಷ್ಟು ತೊಗೋಬೇಕಂಬುದು ನಮ್ದು ಅಳತೆ ಒಳಗೆ ಇಟ್ಕೋಬೇಕು ಗೈಸ್, ತಲೆ ಒಳಗೆ. ನೋಡಿ ಗೈಸ್ ಈ ರೀತಿ ಎಷ್ಟು ಬೇಕಂತ ಗೊತ್ತಿರುತ್ತೆ. ಸೊ ಈ ರೀತಿ ಹಾಕಿ ಇನ್ನೊಂದು ಸ್ವಲ್ಪ ಹಾಗೆ ತಿರುಗಾಡಬೇಕು ಗೈಸ್. ಈ ಸ್ವಲ್ಪ ಕೊಬ್ಬರಿ ಹಾಕಿ, ಇನ್ನೊಂದು ಸ್ವಲ್ಪ ಮೇಲೆ ಕೊಬ್ಬರಿ ಹಾಕಿ ಮತ್ತೆ ತಿರುಗಿಸ್ಬೇಕು ಗೈಸ್. ಹಾಂ ಈ ರೀತಿ ಮಾಡಿದೆ ಸ್ವಲ್ಪ ಗಟ್ಟಿ. ಈಗ ನೋಡಿ ಎಷ್ಟು ಚೆಂದ ಕಲರ್ ಬಂದಿದೆ ನೋಡಿ ಗೈಸ್. ಕಲರ್ ಎಷ್ಟು ಮಸ್ತ್ ಬಂದಿದೆ, ಸೂಪರ್ ಅಲ್ವಾ ಗೈಸ್. ಈ ರೀತಿ ಕಲರ್ ಬಂತು. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿ. ಸೊ ನಮ್ಗೆ ಸ್ವಲ್ಪ ಹಾಕಬೇಕು ಗೈಸ್ ಕೊಬ್ಬರಿ, ಅಂದರೆ ಭಾಳ ಹಾಕೋದೇನು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಸೊ ಹಾಂ ಈ ರೀತಿ ಹಾಕಬೇಕು ಗೈಸ್. ನೋಡಿ ಗೈಸ್ ಈ ರೀತಿ. ಆಮೇಲೆ ಒಂದು ದೊಡ್ಡದು ಬೌಂಡಿಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಬಿಡಕ್ಕೆ ಪರಾತ್ ಅಂತ ಇರುತ್ತಲ್ಲ ಗೈಸ್, ಅದರಲ್ಲಿ ಈ ರೀತಿ ಹಾಕಬೇಕು ಗೈಸ್. ಹಾಕಿ ಈ ರೀತಿ ಕಾಸ್ ಎಲ್ಲ ಕಡೆ ಆಗಬೇಕು. ಆ ಪರಾತಲ್ಲಿ ಮೇಲೆ ಸ್ವಲ್ಪ ಕೊಬ್ಬರಿಯನ್ನು ಹಾಕಿ ಅದ್ರ ಮೇಲೆ ಗಸಗಸೆಯನ್ನು ಹಾಕಬೇಕು ಗೈಸ್. ನಮ್ಗೆ ಎಷ್ಟು ಬೇಕು ಗಸಗಸೆ ಅಷ್ಟು ಹಾಕಬೇಕು. ಗಸಗಸೆ ಹಾಕಿದಷ್ಟು ಚೆನ್ನಾಗಿ ಗೈಸ್, ಕರದಿಂಟು ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಗೈಸ್. ಈ ರೀತಿ ಈಸಿ ವೇದಾಗ ಮಾಡ್ಬೋದು ಗೈಸ್. ನೋಡಿ ಹೇಗಿದೆ ನೋಡಿ ಗೈಸ್ ಈ ರೀತಿ. ಇನ್ನೊಂದು ಸ್ವಲ್ಪ ಬಿಟ್ಟು ನೋಡಿ ಗೈಸ್ ಎಷ್ಟು ಮಸ್ತಾಗಿದೆ ನೋಡಿ ಗೈಸ್. ಕಲರ್ ಅದು ವಾವ್, ಮಸ್ತ್ ಅಲ್ವಾ ಗೈಸ್. ಟೇಸ್ಟ್ ಅಂತೂ ಸೂಪರ್ ಗೈಸ್ ಇದು. ನೋಡಿ ಗೈಸ್ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಗೈಸ್. ನೋಡಿ ಗೈಸ್ ಈ ರೀತಿ. ಸೊ ನೋಡಿ ಗೈಸ್ ಗಸಗಸೆ ಅದು ಹೇಗಿದೆ, ಚೆನ್ನಾಗಿದೆ ಅಲ್ವಾ ಗೈಸ್. ಈ ರೀತಿ ನೋಡಿ ಗೈಸ್, ಈಸಿ ವೇದಲ್ಲಿ ನೀವು ಮಾಡ್ಕೊಳ್ಳಿ ಗೈಸ್. ನೋಡ್ಕೊಳ್ಳಿ ಗಸಗಸೆ ಇದು ಬಾಯಲ್ಲಿ ನೀರು ಬರ್ತದೆ ಅಲ್ಲ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಪ್ಲೀಸ್ ಗೈಸ್. ಥ್ಯಾಂಕ್ ಯು.